ಅರೇ ಶ್ರೀನಿವಾಸ, ನಮಸ್ಕಾರ ಬಂಧುಗಳೇ. ನವರಾತ್ರಿಯಲ್ಲಿ ಹಚ್ಚಬಹುದಾದ ಕಮಲದ ಬತ್ತಿಯನ್ನು ಹೇಗೆ ಮಾಡಬೇಕೆಂದು ಈಗ ನೋಡೋಣ. ಇಲ್ಲಿ ಕಾಳಹತ್ತಿಯನ್ನು ತೆಗೆದುಕೊಳ್ಳಲಾಗಿದೆ. ಮೊದಲು ಕಾಳನ್ನು ಬಿಡಿಸಿ ಕಾಳಹತ್ತಿಯನ್ನು ಸ್ವಚ್ಛವಾಗಿ ಮಾಡಿಟ್ಟುಕೊಳ್ಳಬೇಕು. ನೋಡಿ, ಎಲ್ಲ ಕಾಳುಗಳನ್ನು ಬಿಡಿಸಿ ಹತ್ತಿಯನ್ನು ಸ್ವಚ್ಛವಾಗಿ ಮಾಡಿಟ್ಟುಕೊಳ್ಳಲಾಗಿದೆ. ಈಗ ಬೆರಳುಗಳಿಂದ ಸ್ವಲ್ಪ ಸ್ವಲ್ಪವೇ ಹಾಲನ್ನು ಹಚ್ಚಿ ನಿಧಾನವಾಗಿ ಸಣ್ಣದಾಗಿ ಈ ರೀತಿಯ ಎಳೆಗಳನ್ನು ತೆಗೆಯಬೇಕು. ನೋಡಿ, ಎಷ್ಟೊಂದು ಸಣ್ಣದಾಗಿ ಎಳೆಗಳನ್ನು ತೆಗೆಯಲಾಗಿದೆ. ಈಗ ಈ ರೀತಿ ಬೆರಳುಗಳಿಗೆ 4 ಸುತ್ತು ಹಾಗೂ ಅರ್ಧ ಸುತ್ತು, ಅಂದರೆ 9 ಎಳೆಯ ಬತ್ತಿಯನ್ನು ಮಾಡಬೇಕು. ನೋಡಿ, ಈ ರೀತಿ ಬೆರಳುಗಳಿಗೆ 4 ಸುತ್ತು ಹಾಗೂ ಅರ್ಧ ಸುತ್ತು ಸುತ್ತಿದ ನಂತರ ಈ ರೀತಿ ಬತ್ತಿಯನ್ನು ಹೊಸೆಯಬೇಕು. 9 ಎಳೆಯ ಬತ್ತಿ ಆಗಿದೆ. ಈ ರೀತಿಯ 16 ಬತ್ತಿಗಳನ್ನು ಮಾಡಬೇಕು. ನೋಡಿ, ಇವು 16 ಬತ್ತಿಗಳಾಗಿವೆ. ನಂತರ ಎಲ್ಲ 16 ಬತ್ತಿಗಳನ್ನು ಜೋಡಿಸಿ ಮಧ್ಯದಲ್ಲಿ ಒಂದು ಎಳೆಯನ್ನು ಕಟ್ಟಬೇಕು. ನಂತರ ಈ ರೀತಿ ಎಲ್ಲ ಬತ್ತಿಗಳನ್ನು ಸುಂದರವಾಗಿ ಪಸರಿಸಿ ಇಡಬೇಕು. ನಂತರ 3 ಬತ್ತಿಗಳನ್ನು ಸೇರಿಸಿ ತುದಿಯಲ್ಲಿ ಒಂದು ಚಿಕ್ಕ ಎಳೆಯಿಂದ ಕಟ್ಟಬೇಕು. ನಂತರ ಒಂದು ಬತ್ತಿಯನ್ನು ಬಿಟ್ಟು ಮತ್ತೆ 3 ಬತ್ತಿಗಳನ್ನು ಚಿಕ್ಕ ಎಳೆಯಿಂದ ಕಟ್ಟಬೇಕು. ಪುನಃ ಒಂದು ಬತ್ತಿಯನ್ನು ಬಿಟ್ಟು ಮುಂದಿನ 3 ಬತ್ತಿಗಳನ್ನು ಚಿಕ್ಕ ಎಳೆಯಿಂದ ಕಟ್ಟಬೇಕು. ಇದೇ ರೀತಿ 3 ಎಳೆಯ 8 ದಳಗಳು ಆಗುತ್ತವೆ.
ನಂತರ ಮಧ್ಯದಲ್ಲಿ ಬಿಡಿ ಬಿಡಿಯಾಗಿ ಬಿಟ್ಟ ಒಂದೊಂದು ಬತ್ತಿಯನ್ನು ಮೇಲಕ್ಕೆ ಜೋಡಿಸಿ ಈ ರೀತಿ ಚಿಕ್ಕ ಎಳೆಯಿಂದ ಕಟ್ಟಿ ಹೂಬತ್ತಿಯಂತೆ ಮಾಡಬೇಕು. ನೋಡಿ, ಒಟ್ಟು 3 ಬತ್ತಿಯ 8 ದಳಗಳು ಕೆಳಗಡೆ ಹಾಗೂ ಮೇಲೆ ಬಿಡಿ ಬಿಡಿಯಾದ 8 ಬತ್ತಿಗಳನ್ನು ಜೋಡಿಸಿ ಈ ರೀತಿ ಕಟ್ಟಬೇಕು. ಈಗ ಕಮಲದ ಬತ್ತಿ ರೆಡಿಯಾಯಿತು. ಇಂತಹ ಕಮಲದ ಬತ್ತಿಯನ್ನು ನವರಾತ್ರಿಯಲ್ಲಿ ಸಾಧ್ಯವಾದರೆ ಪ್ರತಿದಿನ, ಇಲ್ಲವೇ ನವರಾತ್ರಿಯ ಕಡೆಯ 3 ದಿನ ಅಂದರೆ ದುರ್ಗಾಷ್ಟಮಿ, ಆಯುಧ ನವಮಿ, ವಿಜಯದಶಮಿಯಂದು 3 ದಿನ ತುಪ್ಪದಲ್ಲಿ ಇಲ್ಲವೇ ಎಣ್ಣೆಯಲ್ಲಿ ನಿಮಗೆ ಅನುಕೂಲವಾದಂತೆ ಈ ಕಮಲದ ಬತ್ತಿಯನ್ನು ಹಚ್ಚಬೇಕು. ಇದೇ ರೀತಿ ಈ ಕಮಲದ ಬತ್ತಿಯನ್ನು 7 ಎಳೆಯ ಬತ್ತಿಗಳನ್ನು ಮಾಡಬಹುದು. ಅಂದರೆ ಈ ರೀತಿ ಬೆರಳುಗಳಿಗೆ ಎಳೆಯನ್ನು 3 ಸುತ್ತು ಹಾಗೂ ಅರ್ಧ ಸುತ್ತು ಸುತ್ತಿ ಬತ್ತಿಯನ್ನು ಮಾಡಬೇಕು. ನೋಡಿ, 3 ಸುತ್ತು ಹಾಗೂ ಅರ್ಧ ಸುತ್ತು ಸುತ್ತುವುದರಿಂದ 7 ಎಳೆಯ ಬತ್ತಿಗಳು ಆಗುತ್ತವೆ. ಇಂತಹ 16 ಬತ್ತಿಗಳನ್ನು ಮಾಡಿ ಮೇಲೆ ಹೇಳಿದಂತೆ ಎಲ್ಲ 16 ಬತ್ತಿಗಳನ್ನು ಜೋಡಿಸಿ ಮಧ್ಯದಲ್ಲಿ ಎಳೆಯಿಂದ ಕಟ್ಟಿ ನಂತರ 3 ಬತ್ತಿಗಳನ್ನು ತುದಿಯಲ್ಲಿ ಕಟ್ಟಿ ಮಧ್ಯದಲ್ಲಿ 1 ಬತ್ತಿಯನ್ನು ಬಿಟ್ಟು ಮತ್ತೆ 3 ಬತ್ತಿಗಳನ್ನು ಕಟ್ಟಬೇಕು. ಈ ರೀತಿ ಮಧ್ಯದಲ್ಲಿ ಒಂದೊಂದು ಬತ್ತಿಯನ್ನು ಬಿಟ್ಟು 3 ಬತ್ತಿಗಳನ್ನು ತುದಿಯಲ್ಲಿ ಕಟ್ಟುತ್ತಾ ಬರಬೇಕು. ನಂತರ 3 ಬತ್ತಿಯ 8 ದಳಗಳಾಗುತ್ತವೆ. ಹಾಗೂ ಬಿಡಿಯಾದ 8 ಬತ್ತಿಗಳನ್ನು ಮೇಲಕ್ಕೆ ಜೋಡಿಸಿ ಹೂಬತ್ತಿಯಂತೆ ಮಾಡಬೇಕು. ಇದರಲ್ಲಿ ಪ್ರತಿಯೊಂದು ಬತ್ತಿಯೂ 7 ಎಳೆಯ ಬತ್ತಿಗಳಾಗುತ್ತದೆ. ಆದರೆ ನಾನು ಮೇಲೆ ಹೇಳಿದ್ದು 9 ಎಳೆಯ ಬತ್ತಿ. ಹೀಗೆ ನಿಮಗೆ ಯಾವುದು ಅನುಕೂಲವೋ 9 ಎಳೆಯ ಬತ್ತಿ ಅಥವಾ 7 ಎಳೆಯ ಬತ್ತಿಗಳನ್ನು ಮಾಡಿ ಈ ರೀತಿ ಕಮಲದ ಬತ್ತಿಯನ್ನು ಮಾಡಬಹುದು. ನಂತರ ಅದೇ ರೀತಿ ನಿಮಗೆ ಅನುಕೂಲವಾದಂತೆ ನವರಾತ್ರಿಯಲ್ಲಿ ಪ್ರತಿದಿನ ಇಲ್ಲವೇ ಕಡೆಯ 3 ದಿನ ಈ ಬತ್ತಿಗಳನ್ನು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಹಚ್ಚಬಹುದು.